ಪರಸ್ತ್ರೀ ಜೊತೆ ಪಂಚಾಯಿತಿ ಸದಸ್ಯೆಯ ಗಂಡ ಓಡ್ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿ ಗೊತ್ತಾ? ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಾಗಿರೋ ಘಟನೆ ಇದು. ಮಾರಿಹಾಳ ಗ್ರಾಮ ಪಂಚಾಯಿತಿ ಸದಸ್ಯೆ ವಾಣಿಶ್ರೀ ಕಂಗಾಲಾಗ್ಬಿಟ್ಟಿದ್ದಾಳೆ. ಈಗ ಗಂಡ ಓಡ್ ಹೋದ ಬೆನ್ನಲ್ಲೇ ಆತನ ಫೋಟೋಗಳಿಗೆ ಮಸಿ ಬೆಳೆದಿದ್ದಾಳೆ. ಎಲ್ಲಿ ಗೊತ್ತಾ? ಆಲ್ಬಮ್ ಇರುತ್ತಲ್ಲ, ಮದುವೆ ಟೈಮಲ್ಲಿ ತಗೊಂಡಿರೋ ಫೋಟೋಸು, ಕೆಲವೊಂದಿಷ್ಟು ಒಳ್ಳೆ ಮೂಮೆಂಟ್ಸ್ಗಳು ಫೋಟೋ ಆಲ್ಬಮ್ ಮಾಡ್ತಿರ್ತಾರೆ. ಆ ಆಲ್ಬಮಲ್ಲಿ ತೆಗೆದು ಗಂಡನ ಫೋಟೋ ಎಲ್ಲದಕ್ಕೂ ಕೂಡ ಮಸಿ ಬೆಳೆದಿದ್ದಾಳೆ. ವಾರದ ಹಿಂದೆಯಷ್ಟೇ ಮಾಸಾಬಿ ಸೈಯದ್ ಎಂಬಾಕೆಯ ಜೊತೆ ಜೂಟಾಗ್ಬಿಟ್ಟಿದ್ದಾನೆ. ಪೊಲೀಸರಿಗೆ ಇದ್ರ ಬಗ್ಗೆ ದೂರು ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಮಾಡ್ತಿದ್ದಾನೆ. 3 ಮಕ್ಕಳಲ್ಲಿ ಒಬ್ಬ ಮಗನನ್ನ ಕರ್ಕೊಂಡು ಹೋಗದ ಇದೇ ಪಾಪಿ ಗಂಡ. 3 ಮಕ್ಕಳಿತ್ತು ಇವ್ರಿಗೆ. 3 ಮಕ್ಕಳಲ್ಲಿ ಒಬ್ಬ ಮಗನನ್ನು ಕೂಡ ಕರ್ಕೊಂಡೋಗಿದ್ದಾರೆ ಜೊತೆಗೆ ಅಂತ. 8 ವರ್ಷದ ಹಿಂದೆ ಬಸವರಾಜ್ ಜೊತೆ ವಾಣಿಶ್ರೀ ಅವರು ಮದುವೆ ಆಗಿದ್ರು. ಆ ಕಡೆ ಮಾಸಾಬಿ ಕಾಣೆಯಾಗಿದ್ದಾಳೆ ಅಂತ ಆಕೆಯ ಪತಿ ಆಸಿಫ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ದೂರು ದಾಖಲಾಗಿದೆ. ಚಿನ್ನಾಭರಣ, ಹಣ, ಕಾರಿನ ಜೊತೆಗೆ ನಾಪತ್ತೆಯಾಗಿದ್ದಾರೆ ಅಂತೇಳಿ 4 ಪ್ರಕರಣಗಳನ್ನು ದಾಖಲಿಸಲಾಗಿದೆ. CCTV ವಿಜುವಲ್ಸ್ ಕೂಡ ಸಿಕ್ಕಿದೆ. ನೋಡಿ, ಕಾರ್ ತಗೊಂಡು ಹೋಗ್ತಾ ಇರೋದು ಬಸವರಾಜ್ ಸೀತಮನಿ ಈತನೇ, ಮಾಸಾಬಿ ಸೈಯದ್ ಈಕೆಗೆ. 3 ಜನ ಮಕ್ಕಳು ಬಸವರಾಜ್ ಸೀತಮನಿಗೆ, ಅದರಲ್ಲಿ ಒಬ್ಬ ಮಗನನ್ನು ಕರ್ಕೊಂಡು ಹೋಗಿದ್ದಾನೆ. ಈಗ ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ತನಿಖೆಗಿಳಿದ ಪೊಲೀಸರಿಗೆ ಎಲ್ಲಿಂದ ಶುರು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಒಂದು ಯೋಚನೆ ಆಗಿಬಿಟ್ಟಿದೆ. ಸೊ ಪ್ರಾಥಮಿಕ ಹಂತದಲ್ಲಿ ತನಿಖೆಯನ್ನು ಕೈಗೆತ್ಕೊಂಡ ನಂತರ ಸಿಕ್ಕಿದ್ದೆ ಮೊದಲಿಗೆ CCTV ವಿಜುವಲ್ಸ್. ಮೋಸ್ಟ್ ಪ್ರಾಬಬ್ಲಿ ತಡರಾತ್ರಿಯೋ ಅಥವಾ ಮುಂಜಾನೆಯೋ ಕಂಡು ಬಂದಿರುವಂಥ CCTV ವಿಜುವಲ್ಸ್ ಅದು. ಯಾರೂ ಇಲ್ದಿರೋ ಟೈಮ್ನಲ್ಲೇ ಎಸ್ಕೇಪ್ ಆಗಿದ್ದಾರೆ. ಅವ್ರ ಮನೆಗೆ ಹೋಗಿನ್ರಿ, ಆ ಹುಡುಗಿ ಮನೆಗೆ. ಅಲ್ಲಿ ಮತ್ತು ಅವ್ರಿಗೆಲ್ಲ ಹೇಳಿ ಬಂದಿನ್ರಿ ಅವ್ರ ಮನ್ಯಾಗ, ಅವ್ರ ಅಪ್ಪ ಅವ್ರ ಅವಾಗ ಹಿಂಗೆಲ್ಲ ಮಾಡತ್ತಾವ ವಿಡಿಯೋ ಕಾಲ್ ಅದು. ಮತ್ತು ಆಕಿಗೆ ಬುದ್ಧಿ ತೀಸ್ ಹೇಳ್ಕೊರಿ, ಇಲ್ಲಾಂದ್ರೆ ಜೀವನ ಕೆಡ್ತೈತಿ, ನನ್ನ ಮಕ್ಕಳದಾವ, ಆಕಿವು ಮಕ್ಕಳದಾವು ಅಂತ ಎಲ್ಲ ಏನ್ರಿ. ಮತ್ತು ಇವರು ಹಿಂಗೆ ಕಂಪ್ಲೇಂಟ್ ಹಿಡ್ಲಾರ್ದಕ್ಕೆ ಅವಾಗ ಕಂಪ್ಲೇಂಟ್ ತೊಗೊಂಡು ಆ್ಯಕ್ಷನ್ ತಗೋತಿರಂದ್ರೆ ಹಿಂಗೆ ಆಗ್ತಿದ್ದಿದ್ದಿಲ್ಲ. ಮುನ್ನೆಚ್ಚರಿಕೆ ತಗೋಬೇಕಿತ್ರಲ್ಲ ಅಂತ ಹೇಳಿ. ಆಮೇಲೆ ನಿಮಗೆ ಎಷ್ಟು ಮಕ್ಕಳು? ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ಯಾರ ಈಗ? ನಾನು ಎರಡು ಗಂಡು ಹುಡುಗರ್ದಾರಿ, ಒಂದು ಹುಡುಗಿ ಐತ್ರಿ. ಅದ್ರಾಗ ಒಂದು ಹುಡುಗಿನ ಒಂದು ಹುಡುಗನ್ ಬಿಟ್ಟು ಹೋಗ್ಯಾನ್ರಿ. ಒಂದು ಸಣ್ಣ ಹುಡುಗನ್ ತಗೊಂಡ್ ಹೋಗ್ಯಾನ್ರಿ. ಅದು ಮಗು ಬರ್ಬೇಕು ವಾಪಸ್? ಅದು ನನ್ನ ಮಗ ನನಗೆ ಹೊಳೆ ವಾಪಸ್ ಬರ್ಬೇಕ್ರಿ. ಏನ್ ಹೆಸರು ಹುಡುಗರದು? ಅವ್ ಪ್ರಣಯ್ ರೀ. ಅವ್ ಕರ್ಕೊಂಡ್ ಹೋಗ್ಯಾನ. ಅವ್ನ ಹೆಸರು ಪ್ರಣಯ್ ರೀ. ಇವ ಪೃಥ್ವಿರಾಜ, ಆಕಿ ಅದ್ವಿಕಾ ರೀ. ಇಬ್ಬರು ಹುಡುಗರು. ಈಗ ಒಟ್ಟು ನಿಮ್ ಪ್ರಣಯ್ ವಾಪಸ್ ಬರ್ಬೇಕು? ಯಾವಾಗ ಹೋಗ್ಯಾರ ಇವ್ರು? ಹೆಂಗ್ ಹೋಗ್ಯಾರ? ಒಂದ್ ವಾರ ಆತ್ರಿ ಸರ್ ಹೋಗಿ. ನಾ ಅವತ್ತ ದವಾಖಾನಿಗೆ ಹೋಗಿನ್ರಿ. ಅವತ್ ದವಾಖಾನಿಗೆ ಹೋಗಿದ್ ದಿವ್ಸ ಅವತ್ತನ ಮಿಸ್ ಆಗಿದಾನ್ರಿ. ಮಧ್ಯಾಹ್ನ ಅಂದ್ರ ನನಗೇನು ಹೇಳ್ರಿ. ಅವ್ ಬ್ಯಾಗ್ ನಾ ಅವತ್ತ ಊರಿಗೆ ಹೋಗಿದ್ ತಗೊಂಬಂದಿದ್ ಬ್ಯಾಗ್ನಾಗ ಅವ್ನ ಅರ್ವಿ ಹಾಕೊಂಡ್ ಹೋಗಿದಾನ್ರಿ. ಅಷ್ಟ ರೀ. ಮತ್ತ ಅವು ಏನೋ ಪಂಚಾಯತಿ ಕಾಗದಾನು ಎಲ್ಲಾ ತಗೊಂಡ್ ಹೋಗ್ಯಾನ ಅನ್ನತಾರ್ರಿ ಅವರು ಏನೋ ರೊಕ್ಕ ತಗೊಂಡು ಹೋಗಿದಾನು ಅಂತ ಅಂದಾರ್ರಿ ಅವರು. ಅವ್ರ ಮನೆಯವ್ರು? ಹಾ ರೀ, ಅಲ್ರಿ ಪಂಚಾಯತಿ ಅವ್ರಿ. ಪಂಚಾಯತಿ ಅವ್ರು ಚೇರ್ಮನ್ ಸಿಡ್ದು ಏನೋ ರೊಕ್ಕ ಇಸ್ಕೊಂಡ್ ಹೋಗ್ಯಾನು ಅಂತ ಅಂದಾರ್ರಿ ಅವ್ರು. 5 ಲಕ್ಷ ರೂಪಾಯಿ ರೀ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಎಷ್ಟು ದಿನದಿಂದ ನಡೀತಾ ಇತ್ತಂತೆ ಈ ಅಂಕಲ್ ಆಂಟಿ ಲವ್ ಸ್ಟೋರಿ? ಜೊತೆಗೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ? ಶರತ್, ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮ ಪಂಚಾಯತಿ ಸದಸ್ಯ ವಾಣಿಶ್ರೀಯ ಗಂಡ ಏನು ಬಸವರಾಜ್ ಸೀತಮನಿ ಇರ್ತಾನೆ, ಅವನು ಅಲ್ಲೇ ಸ್ಥಳೀಯವಾಗಿ ಇದ್ದಂತ ಮುಸ್ಲಿಂ ಮಹಿಳೆಯ ಜೊತೆ ಅವನು 10 ದಿನಗಳ ಹಿಂದೆ ಪರಾರಿ ಆಗ್ತಾನೆ. ಪರಾರಿ ಆದಂತ ಬೆಳಗಾವಿಯ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತ ಏನು ಬೆಳಗಾವಿ ಮಾರಿಹಾಳ ಪೊಲೀಸರು ಅದನ್ನ ತನಿಖೆಗೆ ಕೈಗೊಳ್ತಾರೆ. ತನಿಖೆ ಕೈಗೊಂಡ್ರು ಸಹ ಇಲ್ಲಿವರೆಗೂ ಸಹ ಏನು ಬಸವರಾಜ್ ಸೀತಮನಿ ಮತ್ತು ಒಂದು ಮಹಿಳೆ ಒಂದು ನಾಪತ್ತೆ ಆಗಿರ್ತಾರೆ. ಆ ನಾಪತ್ತೆ ಆದಂತ 4 ಜನ ಮಕ್ಕಳು ಸೇರಿದಂತೆ 4 ಜನ ಅವ್ರು ಹೋಗಿರ್ತಾರೆ. ಅವರು ಇಲ್ಲಿವರೆಗೂ ನಾಪತ್ತೆ ಆಗಿರ್ತಾರೆ. ಆದ್ರೆ ಆರಿಫ್ ಏನಿರ್ತಾನೆ ಮುಸಾಬಿಯ ಗಂಡ, ಅವನು ಆಲ್ರೆಡಿ 10 ದಿನಗಳ ಹಿಂದೆ ಪ್ರಕರಣ ದಾಖಲೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರ್ತಾರೆ. ಅದಾದ ನಂತರ ಏನು ಗ್ರಾಮ ಪಂಚಾಯತಿ ಸದಸ್ಯೆ ವಾಣಿಶ್ರೀ ಇರ್ತಾಳೆ, ವಾಣಿಶ್ರೀ ಸಹ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾಳೆ. 2 ಪ್ರಕರಣವನ್ನು ದಾಖಲಿಸಿಕೊಂಡಂತ ಮಾರಿಹಾಳ ಪೊಲೀಸರು ಇಬ್ಬರು ಏನು ಓಡಿ ಹೋಗಿದ್ದಾರೆ, ಲವಿಡವಿಯಲ್ಲಿ ಸೇರಿಕೊಂಡಂತ ಇಬ್ಬರು ಬಸವರಾಜ್ ಸೀತಮನಿ ಮತ್ತು ಮುಸಾಬಿ ಸೈಯದ್ ಅಂತ ಹೇಳಿ ಆ ಮಹಿಳೆ ಮತ್ತು ಏನು ಯುವಕ ಅವರಿಬ್ರು ಓಡಿ ಹೋಗಿದ್ದಾರೆ. ಓಡಿ ಹೋದಂತ ಇಬ್ಬರನ್ನು ಈಗಾಗಲೇ ಹಿಡಿಯಲು ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿದಂತ ಬೆಳಗಾವಿ ಪೊಲೀಸರು ಆದಷ್ಟು ಬೇಗ ಆ ಇಬ್ಬರನ್ನು ಕರೆದುಕೊಂಡು ಬರ್ತೀವಿ, ನಿಮಗೆ ನ್ಯಾಯ ಕೊಡುತ್ತೀವಿ ಅಂತ ಹೇಳಿ ಈಗಾಗಲೇ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ. ಶರತ್.